ನಮಸ್ಕಾರ ಸ್ನೇಹಿತರೆ. ಪ್ರಕೃತಿಯು ಎಷ್ಟೊಂದು ಅದ್ಭುತಗಳನ್ನು ತನ್ನಲ್ಲಿ ಅಡಗಿಸಿಕೊಂಡಿದೆ ಅಲ್ವೇ? ನಾವು ಸಾಮಾನ್ಯವಾಗಿ ಸಸ್ಯಗಳು ಮಣ್ಣಿನಿಂದ ಪೋಷಕಾಂಶಗಳನ್ನು ಪಡೆದು ಸೂರ್ಯನ ಬೆಳಕಿನಿಂದ ಆಹಾರವನ್ನು ತಯಾರಿಸುತ್ತದೆ ಎಂದು ತಿಳಿದಿದ್ದೇವೆ. ಆದರೆ ಕೆಲವು ಸಸ್ಯಗಳು ಇದರ ಜೊತೆಗೆ ಬೇಟೆಯನ್ನೂ ಆಡುತ್ತದೆ ಎಂದರೆ ನೀವು ನಂಬುತ್ತೀರಾ? ಇಂದು ನಾವು ಸಸ್ಯಲೋಕದ ಮಾಂತ್ರಿಕರೆಂದೇ ಕರೆಯಲ್ಪಡುವ ಕೀಟಾಹಾರಿ ಸಸ್ಯಗಳ ವಿಸ್ಮಯಕಾರಿ ಜಗತ್ತನ್ನು ಅನ್ವೇಷಿಸಲಿದ್ದೇವೆ. ಇವು ಕೀಟಗಳನ್ನು ಸೆರೆ ಹಿಡಿದು ಜೀರ್ಣಿಸಿಕೊಂಡು ತಮ್ಮ ಪೋಷಕಾಂಶಗಳ ಕೊರತೆಯನ್ನು ನೀಗಿಸಿಕೊಳ್ಳುವ ವಿಶಿಷ್ಟ ಸಾಮರ್ಥ್ಯವನ್ನು ಹೊಂದಿದೆ. ಪಿಕ್ಚರ್ ಸಸ್ಯಗಳ ಹೂಜಿ ಬಲೆಗಳಿಂದ ಹಿಡಿದು ವೀನಸ್ ಫ್ಲೈಟ್ರ್ಯಾಪ್ನ ಮಿಂಚಿನ ವೇಗದ ಬಲೆಗಳು, ಸಂಡು ಸಸ್ಯದ ಜಿಗುಟಾದ ಟೆಂಟಕಲ್ಗಳು, ಪ್ರತಿಯೊಂದು ಸಸ್ಯವು ಕೀಟಗಳನ್ನು ಆಕರ್ಷಿಸಲು ಮತ್ತು ಹಿಡಿಯಲು ತನ್ನದೇ ಆದ ವಿಶಿಷ್ಟ ತಂತ್ರಗಳನ್ನು ಹೊಂದಿದೆ. ಹಾಗಾದರೆ ಈ ಅದ್ಭುತ ಸಸ್ಯಗಳು ಯಾವುವು? ಅವು ಹೇಗೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಪ್ರಕೃತಿಯ ಸಮತೋಲನದಲ್ಲಿ ಅವುಗಳ ಪಾತ್ರವೇನು? ಬನ್ನಿ, ಇಂದಿನ ನಮ್ಮ ಈ ವಿಡಿಯೋದಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳೋಣ. ಸಸ್ಯಲೋಕದ ಈ ರೋಮಾಂಚಕ ಬೇಟೆಗಾರರ ಕುರಿತು ತಿಳಿಯಲು ಸಿದ್ಧರಾಗಿ. ಕೀಟಹಾರಿ ಸಸ್ಯಗಳು ಹೆಸರೇ ಸೂಚಿಸುವಂತೆ ಕೀಟಗಳನ್ನು ಮತ್ತು ಇತರೆ ಸಣ್ಣ ಜೀವಿಗಳನ್ನು ಹಿಡಿದು ಜೀರ್ಣಿಸಿಕೊಂಡು ಪೋಷಕಾಂಶಗಳನ್ನು ಪಡೆಯುವ ವಿಶಿಷ್ಟ ಸಸ್ಯಗಳಾಗಿವೆ. ಇವು ದ್ಯುತಿಸಂಶ್ಲೇಷಣೆ ಅಂದರೆ ಫೋಟೋಸಿಂಥಸಿಸ್ ಈ ಮೂಲಕ ತಮ್ಮ ಆಹಾರವನ್ನು ತಯಾರಿಸಿಕೊಳ್ಳುತ್ತವಾದರೂ ಮಣ್ಣಿನಲ್ಲಿನ ಪೋಷಕಾಂಶಗಳು ವಿಶೇಷವಾಗಿ ನೈಟ್ರೋಜನ್ನ ಕೊರತೆ ಇರುವ ಪ್ರದೇಶಗಳಲ್ಲಿ ಬೆಳೆಯುವುದರಿಂದ ಈ ಕೊರತೆಯನ್ನು ನೀಗಿಸಿಕೊಳ್ಳಲು ಕೀಟಗಳನ್ನು ಅವಲಂಬಿಸುತ್ತವೆ. ಈ ಸಸ್ಯಗಳು ಕೀಟಗಳನ್ನು ಸೆಳೆಯಲು, ಹಿಡಿಯಲು ಮತ್ತು ಜೀರ್ಣಿಸಿಕೊಳ್ಳಲು ಹಲವು ವಿಶಿಷ್ಟ ರಚನೆಗಳನ್ನು ಮತ್ತು ತಂತ್ರಗಳನ್ನು ಹೊಂದಿವೆ. ಕೀಟಾಹಾರಿ ಸಸ್ಯಗಳು ಕೇವಲ ಪ್ರಕೃತಿಯ ಒಂದು ವಿಸ್ಮಯವಲ್ಲ, ಅವು ಪರಿಸರ ವ್ಯವಸ್ಥೆಯಲ್ಲಿ ಹಲವು ಪ್ರಮುಖ ಪಾತ್ರಗಳನ್ನು ವಹಿಸುತ್ತಿವೆ. ಕೀಟಹಾರಿ ಸಸ್ಯಗಳು ಸಾಮಾನ್ಯವಾಗಿ ನಿರ್ದಿಷ್ಟ ಮತ್ತು ಸೂಕ್ಷ್ಮ ಪರಿಸರ ವ್ಯವಸ್ಥೆಗಳಲ್ಲಿ ಮಾತ್ರ ಬೆಳೆಯುತ್ತವೆ. ಅವುಗಳ ಉಪಸ್ಥಿತಿಯು ಒಂದು ಪ್ರದೇಶವು ಆರೋಗ್ಯಕರ ಮತ್ತು ಸಮೃದ್ಧವಾದ ಜೈವಿಕ ವೈವಿಧ್ಯತೆಯನ್ನು ಹೊಂದಿದೆ ಎಂಬುದರ ಸಂಕೇತವಾಗಿರಬಹುದು. ಅವುಗಳು ಅಳಿವಿನಂಚಿನಲ್ಲಿರುವ ಪ್ರಭೇದಗಳಾಗಿರುವುದರಿಂದ ಅವುಗಳ ಸಂರಕ್ಷಣೆ ಇಡೀ ಪರಿಸರ ವ್ಯವಸ್ಥೆಯ ಸಂರಕ್ಷಣೆಗೆ ಸಹಾಯಕವಾಗಿದೆ. ಕೆಲವು ಸಂದರ್ಭಗಳಲ್ಲಿ ಕೀಟಹಾರಿ ಸಸ್ಯಗಳು ತಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿನ ಕೀಟಗಳ ಸಂಖ್ಯೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇವು ಹಾನಿಕಾರಕ ಕೀಟಗಳ ಸಂಖ್ಯೆ ಅಧಿಕವಾಗುವುದನ್ನು ತಡೆಯಲು ನೈಸರ್ಗಿಕವಾಗಿ ಕೊಡುಗೆ ನೀಡುತ್ತವೆ. ಈ ಸಸ್ಯಗಳು ಹೇಗೆ ಕೀಟಗಳನ್ನು ಆಕರ್ಷಿಸುತ್ತವೆ, ಹಿಡಿಯುತ್ತವೆ ಮತ್ತು ಜೀರ್ಣಿಸಿಕೊಳ್ಳುತ್ತವೆ ಎಂಬುದನ್ನು ಅಧ್ಯಯನ ಮಾಡುವುದು ವಿಜ್ಞಾನಿಗಳಿಗೆ ಬಹಳ ಆಸಕ್ತಿದಾಯಕ ವಿಷಯವಾಗಿದೆ. ಅವುಗಳ ಅನನ್ಯ ರಚನೆಗಳು, ಬಲೆಗಳು ಮತ್ತು ಜೀರ್ಣಕಾರಿ ಪ್ರಕ್ರಿಯೆಗಳು ಸಸ್ಯಶಾಸ್ತ್ರ, ಪರಿಸರ ವಿಜ್ಞಾನ ಮತ್ತು ವಿಕಸನ ಶಾಸ್ತ್ರದಲ್ಲಿ ಹೊಸ ಸಂಶೋಧನೆಗಳಿಗೆ ದಾರಿ ಮಾಡಿಕೊಟ್ಟಿದೆ. ಅವುಗಳ ಹೊಂದಾಣಿಕೆಗಳು ಜೈವಿಕ ತಂತ್ರಜ್ಞಾನದಲ್ಲಿ ಹೊಸ ಆವಿಷ್ಕಾರಗಳಿಗೆ ಪ್ರೇರಣೆಯಾಗಿರಬಹುದು. ಕೀಟಹಾರಿ ಸಸ್ಯಗಳು ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ಎಲ್ಲರನ್ನೂ ಆಕರ್ಷಿಸುತ್ತದೆ. ಅವು ಪ್ರಕೃತಿಯ ಅದ್ಭುತ ಹೊಂದಾಣಿಕೆಗಳ ಮತ್ತು ವೈವಿಧ್ಯತೆಯನ್ನು ತೋರಿಸುವ ಉತ್ತಮ ಉದಾಹರಣೆಗಳಾಗಿವೆ. ಪರಿಸರ ವಿಜ್ಞಾನ ಮತ್ತು ಪ್ರಕೃತಿಯ ಬಗ್ಗೆ ಜನರಲ್ಲಿ ಆಸಕ್ತಿ ಮೂಡಿಸಲು ಅವು ಪ್ರಮುಖ ಸಾಧನಗಳಾಗಿವೆ. ಕೆಲವು ಕೀಟಹಾರಿ ಸಸ್ಯಗಳು ಔಷಧೀಯ ಗುಣಗಳನ್ನು ಹೊಂದಿರಬಹುದು ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿ ಉಪಯುಕ್ತವಾದ ಜೈವಿಕ ರಸಾಯನಗಳನ್ನು ಉತ್ಪಾದಿಸಬಹುದು ಎಂದು ಸಂಶೋಧನೆಗಳು ಸೂಚಿಸುತ್ತವೆ. ಕೀಟಹಾರಿ ಸಸ್ಯಗಳ ಪ್ರಪಂಚದಲ್ಲಿ ಪ್ರತಿಯೊಂದು ಜಾತಿಯು ತನ್ನದೇ ಆದ ವಿಶಿಷ್ಟ ಬೇಟೆಯ ತಂತ್ರವನ್ನು ಹೊಂದಿದೆ. ಇವುಗಳನ್ನು ಮುಖ್ಯವಾಗಿ 4 ಪ್ರಮುಖ ವಿಧಗಳಾಗಿ ನೋಡಬಹುದು. ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲನೆಯದು ಪಿಟ್ಫಾಲ್ ಬಲೆಗಳು ಅಂದರೆ ಜಾರಿ ಬೀಳಿಸುವ ಬಲೆ. ಪಿಕ್ಚರ್ ಸಸ್ಯಗಳು ಅಂದರೆ ನೆಪಿಂಥಸ್ ಮತ್ತು ಸಾರಾಸೇನಿಯಾ ಈ ಗುಂಪಿಗೆ ಸೇರಿದ ಪ್ರಮುಖ ಉದಾಹರಣೆಗಳು. ಎರಡನೆಯದು ಸ್ನ್ಯಾಪ್ ಟ್ರ್ಯಾಪ್ಸ್, ಮಿಂಚಿನ ವೇಗದ ಸೆರೆ. ಅತ್ಯಂತ ಜನಪ್ರಿಯ ವೀನಸ್ ಫ್ಲೈಟ್ರ್ಯಾಪ್ ಇದಕ್ಕೆ ಉದಾಹರಣೆ. ಮೂರನೆಯದಾಗಿ ಅಂಟು ಬಲೆಗಳು, ಇವು ಜಿಗುಟಾದ ಪದಾರ್ಥವನ್ನು ಬಳಸುವ ಬಲೆಗಳು. ಸಂಡು ಸಸ್ಯಗಳು ಅಂದರೆ ಡ್ರಾಸೆರಾ ಇದಕ್ಕೆ ಉತ್ತಮ ಉದಾಹರಣೆ. ಬ್ಲಾಡರ್ ಬಲೆಗಳು, ವ್ಯಾಕ್ಯೂಮ್ ಕ್ಲೀನರ್. ಮತ್ತೊಂದು ವಿಶಿಷ್ಟ ಸಸ್ಯವೆಂದರೆ ಬ್ಲಾಡರ್ ವರ್ಟ್, ವೈಜ್ಞಾನಿಕವಾಗಿ ಯುಟ್ರಿಕ್ಯುಲೇರಿಯಾ ಇದಕ್ಕೆ ಉತ್ತಮ ಉದಾಹರಣೆ. ಪಿಟ್ಫಾಲ್ ಟ್ರ್ಯಾಪ್ಗಳು ಒಂದು ರೀತಿಯ ಮೋಸದ ಬಲೆಗಳು. ಕೀಟಗಳನ್ನು ಆಕರ್ಷಿಸಿ
ನಂತರ ಅವುಗಳನ್ನು ಒಂದು ಆಳವಾದ ಜಾರುವಂತಹ ಕುಂಡಕ್ಕೆ ಬೀಳಿಸುವ ಮೂಲಕ ಹಿಡಿಯುತ್ತವೆ. ಇದಕ್ಕೆ ಒಂದು ಉತ್ತಮ ಉದಾಹರಣೆ ನೆಪಿಂಥಸ್. ಇದನ್ನು ಸಾಮಾನ್ಯವಾಗಿ ಮಂಕಿ ಕಪ್ ಎಂದು ಕರೆಯುತ್ತಾರೆ. ಈ ಸಸ್ಯಗಳ ಎಲೆಗಳ ತುದಿಯಲ್ಲಿ ಮಾರ್ಪಾಡಾದ ಜಗ್, ಪಾಟ್ ಅಥವಾ ಕುಂಭ ಅಥವಾ ಪಿಕ್ಚರ್ ಆಕಾರದ ರಚನೆಗಳು ಕೀಟಗಳನ್ನು ಹಿಡಿಯಲು ವಿಶಿಷ್ಟವಾಗಿ ವಿನ್ಯಾಸಗೊಂಡಿವೆ. ಇದರ ಬಾಯಿ ಎಂದರೆ ಪೆರಿಸ್ಟೋಮ್ ಬಹಳ ಹೊಳೆಯುವ ಬಣ್ಣಗಳಿಂದ ಕೂಡಿದೆ. ಇದು ವಿಶೇಷವಾಗಿ ಕೀಟಗಳನ್ನು ಅಷ್ಟು ಸುಲಭವಾಗಿ ಬಿಡಲಾರದ ಮಕರಂದವನ್ನು ಉತ್ಪಾದಿಸುತ್ತದೆ. ಮಕರಂದದ ಆಸೆಗೆ ಬಂದ ಕೀಟಗಳು ಈ ಸುಂದರವಾದ ಬಾಯಿಯ ಸುತ್ತಲೂ ಗಿರಕಿ ಹೊಡೆಯುತ್ತವೆ. ಒಮ್ಮೆ ಕೀಟವು ಈ ಪೆರಿಸ್ಟೋಮ್ ಮೇಲೆ ಕಾಲಿಟ್ಟರೆ ಅದು ಜಾರಲು ಪ್ರಾರಂಭಿಸುತ್ತದೆ. ಈ ಭಾಗವು ಬಹಳ ನಯವಾಗಿ ಜಾರುವಂತೆ ವಿನ್ಯಾಸಗೊಂಡಿರುತ್ತದೆ. ಕೀಟವು ತನ್ನ ಹಿಡಿತ ಕಳೆದುಕೊಂಡು ಪಾಟ್ನ ಆಳಕ್ಕೆ ಬೀಳುತ್ತದೆ. ಪಾಟ್ನ ಒಳಭಾಗವು ಜೀರ್ಣಕಾರಿ ದ್ರವ್ಯದಿಂದ ತುಂಬಿರುತ್ತದೆ. ಒಮ್ಮೆ ಕೀಟವು ಈ ದ್ರವ್ಯದಲ್ಲಿ ಬಿದ್ದರೆ ಅದು ತಪ್ಪಿಸಿಕೊಳ್ಳುವುದು ಅಸಾಧ್ಯ. ಈ ದ್ರವ್ಯವು ಕೀಟವನ್ನು ನಿಧಾನವಾಗಿ ಜೀರ್ಣಿಸಿ ಸಸ್ಯಕ್ಕೆ ಬೇಕಾದ ಪೋಷಕಾಂಶಗಳನ್ನು, ವಿಶೇಷವಾಗಿ ನೈಟ್ರೋಜನ್ ಅನ್ನು ಒದಗಿಸುತ್ತದೆ. ಮಣ್ಣಿನಲ್ಲಿ ಪೋಷಕಾಂಶಗಳು ಕಡಿಮೆ ಇರುವಲ್ಲಿ ಈ ಸಸ್ಯಗಳು ಬೆಳೆಯುವುದರಿಂದ ಈ ವಿಧಾನವು ಅವುಗಳಿಗೆ ಅತ್ಯಗತ್ಯ. ಇದೇ ರೀತಿ ಕೆಲಸ ಮಾಡುವ ಮತ್ತೊಂದು ಆಸಕ್ತಿದಾಯಕ ಸಸ್ಯವೆಂದರೆ ಸಾರಾಸೇನಿಯಾ. ಇದನ್ನು ಉತ್ತರ ಅಮೆರಿಕಾದ ಪಿಚ್ಚರ್ ಪ್ಲಾಂಟ್ ಎಂದು ಕರೆಯುತ್ತಾರೆ. ನೆಪಿಥೆಸ್ನಂತೆ ಇದರ ಎಲೆಗಳು ಸಹ ಬಲೆಯಾಗಿ ಮಾರ್ಪಟ್ಟಿವೆ. ಸಾರಾಸೇನಿಯಾದ ಬಲೆಯ ಬಾಯಿ ಕೂಡ ಆಕರ್ಷಕ ಬಣ್ಣಗಳಿಂದ ಕೂಡಿದೆ ಮತ್ತು ಮಕರಂದವನ್ನು ಉತ್ಪಾದಿಸುತ್ತದೆ. ಆದರೆ ಇದರ ವಿಶೇಷತೆ ಏನೆಂದರೆ ಇದರ ಒಳಭಾಗದಲ್ಲಿ ಕೆಳಮುಖವಾಗಿ ಬೆಳೆದಿರುವ ಸಣ್ಣ ಸಣ್ಣ ಕೂದಲುಗಳು ಇವೆ. ಒಮ್ಮೆ ಕೀಟವು ಈ ಕೂದಲುಗಳ ಮೂಲಕ ಒಳಕ್ಕೆ ಹೋದರೆ ಅವು ಹೊರಬರುವುದು ಅಸಾಧ್ಯ. ಈ ಕೂದಲುಗಳು ಕೀಟವು ಇನ್ನೂ ಆಳಕ್ಕೆ ಜಾರುವಂತೆ ಪ್ರೋತ್ಸಾಹಿಸುತ್ತವೆ ಮತ್ತು ಹೊರಬರಲು ಪ್ರಯತ್ನಿಸಿದರೆ ಅವುಗಳನ್ನು ತಡೆಯುತ್ತವೆ. ಕೀಟವು ಅಂತಿಮವಾಗಿ ಪಾಟ್ನ ಕೆಳಭಾಗದಲ್ಲಿರುವ ಜೀರ್ಣಕಾರಿ ದ್ರವ್ಯದಲ್ಲಿ ಬಿದ್ದು ಸಾಯುತ್ತದೆ. ಸ್ನ್ಯಾಪ್ ಬಲೆಗಳು ಕೀಟಗಳನ್ನು ಹಿಡಿಯಲು ಬಳಸುವ ಒಂದು ವಿಶೇಷ ರೀತಿಯ ಬಲೆಯ ರಚನೆ. ಈ ಬಲೆಗಳು ತಮ್ಮ ಹೆಸರೇ ಸೂಚಿಸುವಂತೆ ವೇಗವಾಗಿ ಮುಚ್ಚಿಕೊಳ್ಳುವ ಮೂಲಕ ಕೀಟಗಳನ್ನು ಸೆರೆ ಹಿಡಿಯುತ್ತವೆ. ಉದಾಹರಣೆಗೆ ವೀನಸ್ ಫ್ಲೈ ಟ್ರ್ಯಾಪ್. ಇದರ ವೈಜ್ಞಾನಿಕ ಹೆಸರು ಡಿಯೋನಿಯಾ ಮ್ಯಾಸ್ಕಿಪುಲಾ. ಈ ಸಸ್ಯದ ಪ್ರತಿಯೊಂದು ಬಲೆಯು 2 ಹಾಲೆಗಳಿರುವ ಎಲೆಯ ರೂಪಾಂತರವಾಗಿದ್ದು ಅವು ಬಾಯಿಯಂತೆ ತೆರೆದುಕೊಳ್ಳುತ್ತವೆ. ಈ ಹಾಲೆಗಳ ಅಂಚುಗಳಲ್ಲಿ ತೀಕ್ಷ್ಣವಾದ ಹಲ್ಲುಗಳಂತಹ ರಚನೆಗಳಿವೆ. ಹಾಲೆಗಳ ಒಳಗಿನ ಮೇಲ್ಮೈಯಲ್ಲಿ ಕೆಲವು ತೆಳುವಾದ ಪ್ರಚೋದಕ ಕೂದಲುಗಳು ಇರುತ್ತವೆ. ಇವು ಬಲೆಯ ಅತ್ಯಂತ ಸೂಕ್ಷ್ಮ ಭಾಗಗಳಾಗಿವೆ. ಯಾವುದೇ ಕೀಟವು ಈ ಪ್ರಚೋದಕ ಕೂದಲುಗಳಲ್ಲಿ ಒಂದನ್ನು ಸ್ಪರ್ಶಿಸಿದರೆ ಸಸ್ಯವು ಮುಚ್ಚಲು ಸಿದ್ಧವಾಗಿರುತ್ತದೆ. ಈ ಸಿಗ್ನಲ್ ಸಿಕ್ಕ ತಕ್ಷಣ ಹಾಲೆಗಳು ಸೆಕೆಂಡಿನ 1 ಭಾಗದ ಒಳಗೆ ಮಿಂಚಿನ ವೇಗದಲ್ಲಿ ಮುಚ್ಚಿಕೊಳ್ಳುತ್ತವೆ ಮತ್ತು ಕೀಟವನ್ನು ಬಲೆಗೆ ಸಿಕ್ಕಿಸಿಕೊಳ್ಳುತ್ತದೆ. ಬಲೆ ಮುಚ್ಚಿದ ನಂತರ ಕೀಟವು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಾಗ ಅದು ಹೆಚ್ಚು ಪ್ರಚೋದಕ ಕೂದಲುಗಳನ್ನು ಸ್ಪರ್ಶಿಸುತ್ತದೆ. ಇದೇ ಬಲೆಯನ್ನು ಇನ್ನಷ್ಟು ಬಿಗಿಯಾಗಿ ಮುಚ್ಚುವಂತೆ ಮಾಡುತ್ತದೆ. ನಂತರ ಬಲೆಯ ಒಳಭಾಗದಲ್ಲಿರುವ ಗ್ರಂಥಿಗಳು ಜೀರ್ಣಕಾರಿ ಕಿಣ್ವಗಳನ್ನು ಅಂದರೆ ಡೈಜೆಸ್ಟಿವ್ ಎಂಜೈಮ್ಸ್ಗಳನ್ನು ಉತ್ಪಾದಿಸಲು ಪ್ರಾರಂಭಿಸುತ್ತದೆ. ಈ ಕಿಣ್ವಗಳು ಕೀಟಗಳನ್ನು ಕರಗಿಸಿ ಅದರ ಪೋಷಕಾಂಶಗಳನ್ನು, ವಿಶೇಷವಾಗಿ ನೈಟ್ರೋಜನ್ ಇದನ್ನು ಹೀರಿಕೊಳ್ಳುತ್ತದೆ. ಜೀರ್ಣಕ್ರಿಯೆಯು ಕೆಲವು ದಿನಗಳಿಂದ 1 ವಾರದವರೆಗೆ ನಡೆಯಬಹುದು. ಇದು ಕೀಟದ ಗಾತ್ರವನ್ನು ಅವಲಂಬಿಸಿರುತ್ತದೆ. ಅಂಟು ಬಲೆಗಳ ಮೂಲ ತತ್ವವೆಂದರೆ ಅಂಟಿಕೊಳ್ಳುವಿಕೆ. ಕೀಟಗಳು ಈ ಅಂಟಿನ ಮೇಲೆ ಹೆಜ್ಜೆ ಹಾಕಿದ ತಕ್ಷಣ ಅವುಗಳ ಕಾಲುಗಳು, ರೆಕ್ಕೆಗಳು ಅಥವಾ ದೇಹದ ಯಾವುದೇ ಭಾಗವು ಅಂಟಿಕೊಳ್ಳುತ್ತದೆ. ಕೀಟವು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಷ್ಟು ಅದು ಇನ್ನಷ್ಟು ಅಂಟಿನಲ್ಲಿ ಸಿಲುಕಿಕೊಳ್ಳುತ್ತದೆ. ಅಂತಿಮವಾಗಿ ಕೀಟವು ಚಲಿಸಲು ಅಸಮರ್ಥವಾಗಿ ಸಾವನ್ನಪ್ಪುತ್ತದೆ. ಉತ್ತಮ ಉದಾಹರಣೆ ಡ್ರಾಸೆರಾ ಅಂದರೆ ಸೆಂಡ್ಯೂ ಪ್ಲಾಂಟ್. ಸೆಂಡ್ಯೂ ಸಸ್ಯಗಳ ಎಲೆಗಳು ಚಿಕ್ಕ ಚಿಕ್ಕ ಟೆಂಟಕಲ್ಸ್ ಅಂದರೆ ಕೂದಲಿನಂತಹ ರಚನೆಗಳಿಂದ ಆವೃತವಾಗಿವೆ. ಈ ಟೆಂಟಕಲ್ಸ್ನ ತುದಿಯಲ್ಲಿ ಒಂದು ಹೊಳೆಯುವ ಜಿಗುಟಾದ ದ್ರವ್ಯವನ್ನು ಉತ್ಪಾದಿಸುವ ಗ್ರಂಥಿಗಳಿರುತ್ತವೆ. ಈ ದ್ರವ್ಯವು ಸೂರ್ಯನ ಬೆಳಕಿನಲ್ಲಿ ಇಬ್ಬನಿಯಂತೆ ಕಾಣುವುದರಿಂದ ಇವುಗಳಿಗೆ ಸೆಂಡ್ಯೂ ಎಂಬ ಹೆಸರು ಬಂದಿದೆ. ಈ ಜಿಗುಟಾದ ದ್ರವ್ಯವು ಕೀಟಗಳನ್ನು ಆಕರ್ಷಿಸಲು ಮಕರಂದದಂತೆ ಕಾರ್ಯನಿರ್ವಹಿಸುತ್ತದೆ. ಕೀಟಗಳು ಹೊಳೆಯುವ ಹನಿಗಳಿಂದ ಆಕರ್ಷಿತವಾಗಿ ಎಲೆಗಳ ಮೇಲೆ ಬಂದು ಕುಳಿತುಕೊಳ್ಳುತ್ತವೆ.
ಒಮ್ಮೆ ಕೀಟವು ಅಂಟಿಕೊಂಡಾಗ ಅದು ತಪ್ಪಿಸಿಕೊಳ್ಳಲು ಹೆಣಗಾಡಿದಂತೆ ಸುತ್ತಮುತ್ತಲಿನ ಇತರೆ ಟೆಂಟಕಲ್ಸ್ಗಳು ಕೂಡ ಭಾಗಿಯಾಗಿ ಕೀಟವನ್ನು ಸಂಪೂರ್ಣವಾಗಿ ಸುತ್ತುವರಿಯುತ್ತವೆ. ಇದು ಕೀಟವು ಮತ್ತಷ್ಟು ಬಿಗಿಯಾಗಿ ಅಂಟಿಕೊಳ್ಳುವಂತೆ ಮಾಡುತ್ತದೆ. ಈ ಜಿಗುಟಾದ ದ್ರವ್ಯದಲ್ಲಿ ಜೀರ್ಣಕಾರಿ ಕಿಣ್ವಗಳು ಇರುತ್ತವೆ. ಇವು ಕೀಟಗಳ ದೇಹದಲ್ಲಿರುವ ಪೋಷಕಾಂಶಗಳನ್ನು, ವಿಶೇಷವಾಗಿ ನೈಟ್ರೋಜನ್ ಅನ್ನು ವಿಭಜಿಸಿ ಸಸ್ಯವು ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ಕೀಟಗಳು ಗಟ್ಟಿಯಾದ ಹೊರ ಕವಚ ಅಂದರೆ ಎಕ್ಸೋಸ್ಕೆಲೆಟನ್ ಸಾಮಾನ್ಯವಾಗಿ ಜೀರ್ಣವಾಗುವುದಿಲ್ಲ. ಸೆಂಡು ಸಸ್ಯಗಳಲ್ಲಿ ಹಲವು ಪ್ರಭೇದಗಳಿದ್ದು ಅವುಗಳ ಗಾತ್ರ, ಆಕಾರ ಮತ್ತು ಬೆಳವಣಿಗೆಯ ವಿಧಾನದಲ್ಲಿ ವೈವಿಧ್ಯತೆಯನ್ನು ಕಾಣಬಹುದು. ಇನ್ನೊಂದು ಉದಾಹರಣೆ ಬಟರ್ವರ್ಟ್ ಪೆಂಗಿಕ್ಯುಲಾ. ಇದು ಕೂಡ ಇದೇ ರೀತಿಯಾಗಿ ಕಾರ್ಯನಿರ್ವಹಿಸುತ್ತದೆ, ಆದರೆ ಅವುಗಳ ಎಲೆಗಳು ಚಪ್ಪಟೆಯಾಗಿದ್ದು ಮತ್ತು ಮೇಲ್ಮೈಯಲ್ಲಿ ಸಣ್ಣ ಗ್ರಂಥಿಗಳಿಂದ ಜಿಗುಟಾದ ಲೋಳೆಯನ್ನು ಸ್ರವಿಸುತ್ತವೆ. ಸಣ್ಣ ಕೀಟಗಳು ಈ ಮೇಲ್ಮೈಗೆ ಅಂಟಿಕೊಂಡಾಗ ಎಲೆಯ ಅಂಚುಗಳು ಸ್ವಲ್ಪ ಒಳಕ್ಕೆ ಸುಳಿ ಬಿಡಿಸಿ ಕೀಟವು ಜಾರಿ ಬೀಳದಂತೆ ನೋಡಿಕೊಳ್ಳುತ್ತದೆ ಮತ್ತು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಬ್ಲಾಡರ್ ಟ್ರ್ಯಾಪ್ ಸಸ್ಯಗಳು ಸಾಮಾನ್ಯವಾಗಿ ನೀರಿನಲ್ಲಿ ಅಥವಾ ತೇವಾಂಶವುಳ್ಳ ಪ್ರದೇಶಗಳಲ್ಲಿ ಬೆಳೆಯುತ್ತವೆ. ಇವುಗಳು ತಮ್ಮ ಎಲೆಗಳ ಮೇಲೆ ಚಿಕ್ಕದಾದ ಗುಂಡಗಿನ ಬ್ಲಾಡರ್ ಅಥವಾ ಮೂತ್ರಕೋಶದಂತಹ ರಚನೆಗಳನ್ನು ಹೊಂದಿರುತ್ತವೆ. ಉದಾಹರಣೆಗೆ ಯುಟ್ರಿಕ್ಯುಲೇರಿಯಾ. ಈ ಬ್ಲಾಡರ್ಗಳು ಕೀಟಗಳನ್ನು ಹಿಡಿಯಲು ವಿಶೇಷವಾಗಿ ವಿನ್ಯಾಸಗೊಂಡಿದ್ದು, ಪ್ರತಿಯೊಂದು ಬ್ಲಾಡರ್ ಕೂಡ ಒಂದು ಸಣ್ಣ ಬಾಗಿಲನ್ನು ಹೊಂದಿರುತ್ತದೆ. ಈ ಬಾಗಿಲು ತುಂಬ ಸೂಕ್ಷ್ಮವಾಗಿದ್ದು ಅದರ ಸುತ್ತಲೂ ಕೆಲವು ಸಣ್ಣ ಕೂದಲಿನಂತಹ ಸಂವೇದಕಗಳು ಇರುತ್ತವೆ. ಈ ಬ್ಲಾಡರ್ನ ಒಳಗೆ ಒಂದು ನಿರ್ವಾತವನ್ನು ಅಂದರೆ ವ್ಯಾಕ್ಯೂಮ್ ಸೃಷ್ಟಿಯಾಗಿರುತ್ತದೆ. ಅಂದರೆ ಬ್ಲಾಡರ್ನ ಒಳಗೆ ನೀರು ಅಥವಾ ಗಾಳಿಯ ಒತ್ತಡ ಹೊರಗಿನ ಒತ್ತಡಕ್ಕಿಂತ ಕಡಿಮೆ ಇದ್ದು ಇದು ಕೀಟಗಳನ್ನು ಸೆಳೆಯುವ ಮುಖ್ಯ ತಂತ್ರ. ಯಾವುದೇ ಸಣ್ಣ ಜಲಚರ ಕೀಟ ಈ ಬ್ಲಾಡರ್ನ ಸಂವೇದಕ ಕೂದಲನ್ನು ಸ್ಪರ್ಶಿಸಿದ ತಕ್ಷಣ ಕ್ಷಣಾರ್ಧದಲ್ಲಿ ಬ್ಲಾಡರ್ನ ಬಾಗಿಲು ತಕ್ಷಣವೇ ತೆರೆಯುತ್ತದೆ. ಒಳಗೆ ಇರುವ ನಿರ್ವಾತದಿಂದಾಗಿ ಹೊರಗಿನ ನೀರು ಆ ಕೀಟದೊಂದಿಗೆ ಬ್ಲಾಡರ್ನ ಒಳಗೆ ವೇಗವಾಗಿ ಹೀರಲ್ಪಡುತ್ತದೆ. ಇದು 1 ಸೆಕೆಂಡಿನ 100ನೇ 1 ಭಾಗದಷ್ಟು ಸಮಯದಲ್ಲಿ ನಡೆದು ಹೋಗುತ್ತದೆ. ಒಮ್ಮೆ ಕೀಟ ಒಳಗೆ ಬಂದ ನಂತರ ಬಾಗಿಲು ತಕ್ಷಣವೇ ಮುಚ್ಚಿ ಹೋಗುತ್ತದೆ. ನಂತರ ಈ ಸಸ್ಯವು ತನ್ನೊಳಗಿನ ಕಿಣ್ವಗಳನ್ನು ಬಳಸಿ ಆ ಕೀಟವನ್ನು ಜೀರ್ಣಿಸಿಕೊಂಡು ಅದರಿಂದ ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತದೆ. ಈ ರೀತಿಯಾಗಿ ಬ್ಲಾಡರ್ ಟ್ರ್ಯಾಪ್ಗಳು ಸಸ್ಯಗಳು ತಮ್ಮ ವಾಸಸ್ಥಾನದಲ್ಲಿ ಲಭ್ಯವಿರುವ ಕೀಟಗಳನ್ನು ಹಿಡಿದು ಪೋಷಕಾಂಶಗಳನ್ನು ಪಡೆದುಕೊಳ್ಳುತ್ತವೆ. ಇದು ಪ್ರಕೃತಿಯಲ್ಲಿನ ಒಂದು ಅದ್ಭುತವಾದ ಹೊಂದಾಣಿಕೆ ಮತ್ತು ಬದುಕುಳಿಯುವಿಕೆಯ ತಂತ್ರವಾಗಿದೆ. ಹೀಗೆ ಕೀಟಾಹಾರಿ ಸಸ್ಯಗಳು ತಮ್ಮ ಬದುಕುಳಿಯುವಿಕೆಗಾಗಿ ಅಳವಡಿಸಿಕೊಂಡಿರುವ ಬೇಟೆಯ ತಂತ್ರಗಳು ನಿಜಕ್ಕೂ ಬೆರಗುಗೊಳಿಸುತ್ತವೆ. ಇದು ಪ್ರಕೃತಿಯ ಸೃಜನಶೀಲತೆ ಮತ್ತು ವಿಕಸನದ ಅದ್ಭುತ ಉದಾಹರಣೆಗಳಾಗಿವೆ. ಈ ಮಾಹಿತಿಯು ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಆಸಕ್ತಿಕರ ವಿಷಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.